ಸಮಸ್ತ ಕರ್ನಾಟಕದ ವಿದ್ಯಾರ್ಥಿಗಳೇ, 10ನೇ ತರಗತಿ ದ್ವಿತೀಯ ಭಾಷೆ ಎಕ್ಸಾಮನ್ನು ಬರೀತಾ ಇರ್ತಕ್ಕಂಥ ಮಕ್ಕಳಿಗೆ ನಾಳಿನ ಪ್ರಶ್ನೆ ಪತ್ರಿಕೆಯಲ್ಲಿ ಕವಿ ಪರಿಚಯ ಯಾವುದು ಇರುತ್ತೆ ಅನ್ನೋದೊಂದು ಸಂದೇಹ ಇದ್ದೇ ಇರುತ್ತೆ. ನೋಡಿ, ನಾನೊಬ್ಬ ಶಿಕ್ಷಕನಾಗಿ ಅರ ಮಿತ್ರ ಅವರ ಕವಿ ಪರಿಚಯವನ್ನು ನಾನು ನಿಮಗೆ ಹೇಳ್ತೀನಿ. ಇದು ತುಂಬ ಇಂಪಾರ್ಟೆಂಟ್ ಇದೆ. ಅರ ಮಿತ್ರ ಅವರ ಕಾಲ 1935, 1935. ಅವರ ಸ್ಥಳ ಜಸ್ಟ್ ಅಕ್ಕಿಹೆಬ್ಬಾಳು, ಮಂಡ್ಯ ಜಿಲ್ಲೆಯ ಅಕ್ಕಿಹೆಬ್ಬಾಳು. ಅವರ ಕೃತಿಗಳು ಕವಿಗಳ ಬೆನ್ನೇರಿ ಒಳನೋಟಗಳು ಅಂತ. ಅವರ ಕೃತಿಗಳು ಕವಿಗಳ ಬೆನ್ನೇರಿ ಒಳನೋಟಗಳು ಅಂತ. ಮಕ್ಕಳೇ, ಇವರ ಪ್ರಶಸ್ತಿ, ಅರಾಮಿತ್ರ ಅವರ ಪ್ರಶಸ್ತಿ ಕಾವ್ಯಾನಂದ ಪ್ರಶಸ್ತಿ ಪ್ಲಸ್ ವರ್ಧಮಾನ ಪ್ರಶಸ್ತಿ. ಅರಾಮಿತ್ರ ಅವರಿಗೆ ಸಿಕ್ಕಿರ್ತಕ್ಕಂಥ ಪ್ರಶಸ್ತಿ ಕಾವ್ಯಾನಂದ, ಸವರ್ಣ ದೀರ್ಘ ಸಂಧಿ ಮತ್ತು ವರ್ಧಮಾನ ಪ್ರಶಸ್ತಿ ಇದು ಸಿಕ್ಕಿದೆ ಅವರಿಗೆ. ಮಕ್ಕಳೇ, ಹಾಗೆ ನಾನು ಒಂದು ಅಲಂಕಾರವನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ಇದು ರೂಪಕ ಅಲಂಕಾರ ಕೊಡ್ತಾರೆ ಅಂತ ಹೇಳಿ ಇಂಪಾರ್ಟೆಂಟ್ ಆಗ್ತಾಯಿದೆ. ಯಾಕಂದರೆ 3 ಸಲ ಉಪಮಾಲಂಕಾರ ಕೊಟ್ಟಿದ್ದಾರೆ. ನಾನು ಮುಖ ಕಮಲ ಅನ್ನೋ ಒಂದು ಅಲಂಕಾರವನ್ನು ತೊಗೊಂಡಿದ್ದೀನಿ. ಮುಖ ಕಮಲ ಇದು ರೂಪಕ ಅಲಂಕಾರ. ಇದು ಮುಖ ಕಮಲ ಅನ್ನೋದು ರೂಪಕ ಅಲಂಕಾರ. ಇದರಲ್ಲಿ ಉಪಮೇಯ ಬಂದು ಹತ್ತಿರ ಇರೋದು ಯಾವುದು? ಮುಖ. ಉಪಮಾನ ಬಂದು ದೂರ, ಫಾರ್, ಅದು ಬಂದು ಕಮಲ. ಇದು ಲಕ್ಷಣ ಏನು ಗೊತ್ತಾ? ಉಪಮೇಯ ಉಪಮಾನಗಳಲ್ಲಿ ಭೇದವು ಕಂಡುಬರದೆ ಅಭೇದ ಕಲ್ಪನೆ ಮಾಡೋದು ಲಕ್ಷಣ. ರೂಪಕ ಅಲಂಕಾರ, ಮುಖ ಕಮಲ. ಇದರ ಸಮನ್ವಯಗೊಳಿಸಿದ್ರೆ ಹೀಗಿರುತ್ತೆ ನೋಡಿ ಮಕ್ಕಳೇ. ಇದರ ಸಮನ್ವಯ ನೋಡಿ. ಮುಖ ಕಮಲದ್ದು ಇಲ್ಲಿ ಅಂದರೆ ಮುಖ ಕಮಲ ಎಂಬ ಸಾಲಿನಲ್ಲಿ ಉಪಮೇಯವಾದ ಮುಖ ಬೇರೆಯಲ್ಲ, ಉಪಮಾನವಾದ ಕಮಲ ಬೇರೆಯಲ್ಲ. 2 in 1, ಎರಡು ಒಂದೇ ಎಂದು, 2 in 1 ಎರಡು ಒಂದೇ ಎಂದು ಹೇಳುವುದರಿಂದ ಮುಖ ಕಮಲ ಅನ್ನೋದು ರೂಪಕ ಅಲಂಕಾರ. ಭಾಳ ಇಂಪಾರ್ಟೆಂಟ್ ಮಕ್ಕಳೇ. ಈ ಅಲಂಕಾರ ಮತ್ತು ಈ ಕವಿ ಪರಿಚಯ ನೋಡ್ಕೊಂಡು ಹೋಗಿ. ಥ್ಯಾಂಕ್ ಯು ಸೋ ಮಚ್.